बीदर जिला जनता दल सेकुलर सांस्कृतिक कदाचार आदि जैसी आपराधिक गतिविधियों में शामिल कर्नाटका लोकायुक्त के विशेष जांच प्रभाग के प्रमुख एडीजीपी एम चंद्रशेखर को तत्काल निलंबित करने के लिए जिला कलेक्टर कार्यालय पहुंचकर मेमोरेंडम दिया। इस अवसर पर कहा गया कि उपरोक्त मामले के संबंध में कर्नाटक राज्य में सेवारत टीएम चंद्रशेखर पीएस 1998 बैच के केडर अधिकारी ने हमारे नेता केंद्रीय मंत्री माननीय एचडी कुमारस्वामी के लिए अपमानजनक शब्दों का प्रयोग किया है। हम कर्नाटक के पूर्व मुख्यमंत्रियों ने और किसानों का अपमान करने वाले भारतीय पुलिस सेवा के इस दुर्व्यवहारी अधिकारी को तत्काल निलंबित करने की मांग करते हुए मेमोरेंडम सौंपा गया। टीपी न्यूज के लिए एंकर पूजा की रिपोर्ट। IPS ಹುದ್ದೆಯಿಂದ ತೆಗೆದು ಅವರಿಗೆ ಸಸ್ಪೆಂಡ್ ಮಾಡಿ ಕಳಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಉಗ್ರವಾದ ಒಂದು ಪ್ರತಿಭಟನೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರರಿಗೆ ತಾಲೂಕು ಮಟ್ಟದ ತಹಶೀಲ್ದಾರರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ। ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಎಲ್ಲರ ಚುನಾಯಿತ ಪ್ರತಿನಿಧಿಗಳ ಹಾಗೂ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಪಕ್ಷದ ಕಚೇರಿಯಿಂದ ನಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆ। ಸರ್, ಮೂಡ ಪ್ರಕರಣ ಕುರಿತು ಸಿಎಂ ಮುಖಂಡರು ಹಾಗೂ ಹಿರಿಯ ಮುಖಂಡರು ಸೇರಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಮಾಡಬೇಕು ಅವ್ರು ಮಾಡ್ತಾರೆ। ನಾವು ಪಕ್ಷದ ಆದೇಶಿತ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಇವರ ಒಂದು ವಿರುದ್ಧವಾಗಿ ಹೋರಾಟ ಮಾಡಿ ತಾಲೂಕದಲ್ಲಿ ತಹಶೀಲ್ದಾರ್ ಮುಖಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಹೇಳಿದರು। ಅದರ ಪರವಾಗಿ ನಾವು ನಮ್ಮ ಪಕ್ಷ ಎಲ್ಲರೂ ಸೇರಿಕೊಂಡು ಮನವಿ ಪತ್ರ ಸರ್, ಮೂಡ ಪ್ರಕರಣದಲ್ಲಿ ಸಿಎಂ ಅದೇನು ಬರ್ನಾಡ್ ಶಾ ಅವರ ಸ್ಟೇಟ್ಮೆಂಟ್ನ ಉಲ್ಲೇಖ ಮಾಡಿದ್ದಾರೆ, ಅವರ ಹಂದಿಗೆ ಹೋಲಿಸಿಲ್ಲ ಅಂದರೆ ಅದು ಹೇಳಿರಬಾರ್ದು। ಪ್ರೆಸ್ಸಿನ ಮುಖಾಂತರ ಹೋದಾಗ ಅವ್ರು ಎಂದು ತಪ್ಪು ಒಪ್ಕೋತಾ ಇಲ್ಲ, ಅದೇ ದುರ್ನಡತೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು। ಅದಕ್ಕೆ ಒಬ್ಬ IAS ಅಧಿಕಾರಿ ಈ ಥರ ಮಾಡಿದರೆ ಮುಂದೆ ಎಲ್ಲ ಅಧಿಕಾರಿಗಳು ಇದೇ ಥರ ಮಾಡ್ತಾರೆ। ಕರ್ನಾಟಕದಲ್ಲಿ ಮೊದಲೇ ಸರ್ಕಾರ ಇದೇ ಇಲ್ಲ ಅಂತ ಒಂದು ವಾತಾವರಣ ಇದೆ। ದಿನ ಬೆಳಗಾದರೆ ಎಲ್ಲರೂ ಮಂತ್ರಿಗಳೇ ಜೈಲಿನ ಹೋಗ್ಬಿಡ್ತಾರೆ, ಮುಖ್ಯಮಂತ್ರಿ ಜೈಲಿಗೆ ಹೋಗೋಂಥ ದಿನಗಳು ಸಮೀಪದಲ್ಲಿ ಬರ್ತಾವೆ। ನಮ್ಮ ವಿಡಿಯೋ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ವಿ। ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಒಂದು ದುರ್ನಡತೆಯಿಂದ ಅಧಿಕಾರಿಗಳು ಈ ಥರ ಒಂದು ದುರ್ನಡತೆಯನ್ನು ನಡ್ಕೊತಾ ಇದ್ದಾರೆ। ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದರೆ ಅದಕ್ಕೋಸ್ಕರನೇ ಚಂದ್ರಶೇಖರ್ ಅವರು ಹೇಳಿದ್ದಾರೆ। ಇವತ್ತಿನವರೆಗೂ ನೀವು ನೋಡ್ತಾ ಇದ್ದೀರಿ ಎಲೆಕ್ಟ್ರಾನಿಕ್ ಮಾಡಿಯೋದು ಕುಮಾರಸ್ವಾಮಿ ಅವರು ಎಂದು ಜೋರಾಗಿ ಇವತ್ತಿನವರೆಗೆ ಯಾವ ಅಧಿಕಾರಿಗಾಗಿ ಯಾವ ಮಂತ್ರಿಯರಿಗಾಗಿ ಪಕ್ಷದ ಕಾರ್ಯಕರ್ತರಿಗಾಗಿ ಜೋರಾಗಿ ಮಾತಾಡಿಲ್ಲ। ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರನ್ನು ನಾನು ಹೇಳ್ತಾ ಇಲ್ಲ, ಅವ್ರು ಯಾರ ಬಗ್ಗೆನೂ ಇವತ್ತಿನವರೆಗೂ ತುಚ್ಛವಾಗಿ ಮಾತುಗಳಾಡಿಲ್ಲ, ಮುಂದೆ ಆಡೋದು ಇಲ್ಲ। ಇವರು ಅಂತ ದುರ್ನಡತೆ ಮಾಡಿದ್ದಕ್ಕಾಗಿ ಅವರ ಬಗ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ। ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಹಿಡಿತದಲ್ಲಿ ಯಾರೂ ಆಡಳಿತ ಅಧಿಕಾರಿ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಅವಹೇಳನಕಾರಿ ಮಾತನಾಡಿ ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿದ್ದಾರೆ। ಇಂಥ ವ್ಯವಸ್ಥಿತವಾದಂಥ IPS ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಿಶಾಹಿ ಮಾಡ್ತಿದೆ। ಇದರ ವಿರುದ್ಧ ನಾವು ಇವತ್ತು ಬೀದರ್ ಜಿಲ್ಲಾ JDS ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ। ಯಾವುದೇ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವತ್ತೊಂದು IPS ಅಧಿಕಾರಿಗಳನ್ನು ಮುಂದೆ ಮಾಡಿ ಇವತ್ತು ನಮ್ಮ ಪಕ್ಷದ ವಿರುದ್ಧ ನಮ್ಮ ಪಕ್ಷದ ನಾಯಕರ ವಿರುದ್ಧ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳದ ಇದು ಒಂದು ಶೋಭೆ ತರುವಂಥದ್ದಿಲ್ಲ ಅಂತ ಹೇಳುತ್ತಾ ಈ ಮುಂದಿನ ದಿನಗಳಲ್ಲಿ ಎಂ ಚಂದ್ರಶೇಖರ್ ಅವರನ್ನು ಕೂಡಲೇ ಅಮಾನತು ಮಾಡದಿದ್ದರೆ ನಾವು ಇಡೀ ರಾಜ್ಯದ ತೀವ್ರವಾದಂಥ ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ। ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಯಾಕಂದ್ರೆ ADGP ಚಂದ್ರಶೇಖರ್ ಅವರು ಒಂದು ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಅವಹೇಳನಕಾರಿಯಾದ ಒಂದು ಪದವನ್ನು ಬಳಸಿ ಅವರನ್ನು ಹೀಯಾಳಿಸಿ ಮಾತನಾಡಿ ಅವರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿ ಅವರ ಬಗ್ಗೆ ಏನು ಮಾತಾಡ್ಯಾರ, ಅದಕ್ಕಾಗಿ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ। ಮತ್ತು ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡು ಮುಖ್ಯಮಂತ್ರಿಗಳು ಅವರ ಕುಮ್ಮಕ್ಕುರೋದನ್ನು ನಿಲ್ಲಿಸಿ ಅವರೆಂಬುದೇನದ ಸಂವಿಧಾನ ಅಡಿಯಲ್ಲಿ ಏನು ಮಾಡಬೇಕು ಆ ಕಾರ್ಯ ಮಾಡಲು ಅಧಿಕಾರಿಗಳಿಗೆ ಹೇಳಿ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತೇವೆ। ಎಂ ಚಂದ್ರಶೇಖರ್ ಅವರ ವಿರುದ್ಧವಾಗಿ ನಾವೆಲ್ಲರೂ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಇವರು ಒಬ್ಬ IPS ಓದಂಥ ಅಧಿಕಾರಿಗಳು ಇಂಥ ತಪ್ಪು ಮಾಡಿದರೆ ಜನಸಾಮಾನ್ಯರ ಗತಿ ಏನು? ಇವತ್ತು ನಮಗೆ ಒಂದು ಸಂಶಯ ಬರ್ತಾ ಇದೆ, ಏನಂತ ಹೇಳಿದ್ರೆ ಇದೇನು ಪೊಲೀಸ್ ರಾಜ್ಯನ ಏನು ಅಂತೇಳಿ। ಒಬ್ಬ ಲೋಕ ನಾಯಕ, ಇವತ್ತು ಒಬ್ಬ ಧೀಮಂತ ಒಬ್ಬ ನಾಯಕ ನಮ್ಮ HD ಕುಮಾರಸ್ವಾಮಿ ಅವರಿಗೆ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ। ಇವ್ರನ್ನ ಅವರು ಅಸಭ್ಯವಾದ ಈ ವರ್ತನೆ, ಈ ಮಾತುಗಳು, ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಗವರ್ನರ್ನು ಬಾಯಿಗೆ ಬಂದಂತೆ ಮಾತಾಡುವುದು, ಈ ರೀತಿ ಇವರಿಗೆ ಸರ್ವಾಧಿಕಾರಿ JDS ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರ ನೇತೃತ್ವದಲ್ಲಿ ಮೊನ್ನೆ ಏನು ADGP ಅವರು ಎಂ ಚಂದ್ರಶೇಖರ್ ಅವರು
ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಿಜವಾಗಿ ಇವತ್ತು ಬೀದರ್ ಜಿಲ್ಲೆ ಜನತಾದಳದ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೀವಿ. ಪ್ರಜಾಪ್ರಭುತ್ವದಲ್ಲಿ ರಾಜ್ಯಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ಒಬ್ಬ ಕೇಂದ್ರ ಸಚಿವರು